ನಮಸ್ಕಾರ. ಎಕ್ಸಲೆನ್ಸ್ ಅವಾರ್ಡ್ 2025 ವಸುಮತಿ ಉಡುಪ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಭಾರ್ಗವಿ ಶೆಟ್ಟಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮಗೂ ನಮಸ್ತೆ ಶ್ರೀ. ಕರ್ನಾಟಕದ ಜನತೆಗೆ ನಿಮ್ಮ ಕನ್ನಡತಿ ಭಾರ್ಗವಿ ಶೆಟ್ಟಿ ಮಾಡುವ ಅನಂತ ನಮಸ್ಕಾರಗಳು. ಮೇಡಮ್, ನನಗೆ ನೀವು ಬರ್ದಿರೋ ಸಾವಧಾನ ಸೀತಮ್ಮ ಆ ಪರ್ಟಿಕ್ಯುಲರ್ ಸಾಲುಗಳು ನನಗೆ ತುಂಬಾ ಇಷ್ಟ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಆ 4 ಸಾಲುಗಳನ್ನ ಹೇಳ್ತೀರಾ ಪ್ಲೀಸ್? ನನಗೋಸ್ಕರ. ನಿಮಗೋಸ್ಕರ 4 ಸಾಲು. ಕವನದ ಶೀರ್ಷಿಕೆ ಸಾವಧಾನ ಸೀತಮ್ಮ. ಸಾವಧಾನ ಸೀತಮ್ಮಂದಿರ ರಾಮಂದಿರು ಕಣ್ಮರೆಯಾಗಿದ್ದಾರೆ. ಕನಸು ಕಾಣಲು ಭೂಮಿಯ ಸುತ್ತಲೂ ಹೊರಡುವ ಮುನ್ನ ಎಚ್ಚರ ನೀರೆ ಎಚ್ಚರ, ರಾಮ ಕಣ್ಮರೆಯಾಗಿ ರಾವಣ ಅವತರಿಸಿದ್ದಾನೆ. ನಿನಗೊಪ್ಪುವ ಉಡುಗೆಯ ತೊಡುಗೆಯ ಧರಿಸುವ ಮುನ್ನ ಎಚ್ಚರ ನೀರೆ ಎಚ್ಚರ, 10 ತಲೆಯ ರಾವಣ ದಾರಿಯ ದೊರೆಯಾಗಿದ್ದಾನೆ. ನಿನ್ನಿಚ್ಛೆಯ ವಿದ್ಯಾದೇವಿಯಾಗಲು ಆಸೆ ಪಡುವ ಮುನ್ನ ಎಚ್ಚರ ನೀರೆ ಎಚ್ಚರ, ವಿದ್ಯಾವಂತೆಯನ್ನು ಅಹಂಕಾರಿಯಾಗಿ ಬಿಂಬಿಸುವ ರಾಕ್ಷಸನಿದ್ದಾನೆ. ಮನಕೊಪ್ಪುವ ಪ್ರೀತಿಯ ಅರಸಿ ಆಶಿಸಿ ಮನ ಕೊಡುವ ಮುನ್ನ ಎಚ್ಚರ ನೀರೆ ಎಚ್ಚರ, ಪ್ರೀತಿ ಪಾತಕಿಗಳು ಜಿಹಾದಿಗಳಾಗಿದ್ದಾರೆ. ಒಟ್ಟಿನಲ್ಲಿ ನಾನೊಂದು ಹೆಣ್ಣಾಗಿ ಸಂತೋಷವಾಗಿ ಬಾಳುವ ಕನಸು ಕಂಡಿದ್ದರೆ ಎಚ್ಚರ ನೀರೆ ಕಟ್ಟೆಚ್ಚರ, ಸೀತೆಯ ಕಾಪಾಡಲು ಹನುಮನು ಮರೆಯಾಗಿದ್ದಾನೆ. ಧನ್ಯವಾದ. ಮೇಡಮ್, ತುಂಬಾನೇ ಚೆನ್ನಾಗಿತ್ತು. ನನಗೆ ಇದು ಒನ್ ಆಫ್ ದ ಬೆಸ್ಟ್ ನೀವು ಬರ್ದಿರೋ ಸಾಲುಗಳಲ್ಲಿ ಇದು ನನಗೆ ತುಂಬಾ ಇಷ್ಟ. ಮೇಡಮ್, ಇವಾಗ ನೀವು ಇನ್ನೊಂದು ಬುಕ್ ಬರಿತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಪುಸ್ತಕ ಬರೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಬಟ್ ನೀವು ಅದರಲ್ಲಿ ಟಾಪ್ ಅಲ್ಲಿ ಇದ್ದೀರಾ. ದೊಡ್ಡ ದೊಡ್ಡ ಲೇಖಕರ ಸಾಲುಗಳಲ್ಲಿ ನೀವು ಕೂಡ ಹೋಗ್ತೀರಾ, 100% ಡೌಟ್ ಏನಿಲ್ಲ. ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂದ್ಕೊಂಡಿದ್ದೀನಿ ಓಕೆ, ಥ್ಯಾಂಕ್ ಯು. ನೀವು ಪುಸ್ತಕ ಬರೆಯೋದಕ್ಕೆ ನಿಮಗೆ ಪ್ರೇರಣೆಯಾದ ಕ್ಷಣ ಯಾವುದು? ಪುಸ್ತಕ ಬರೆಯೋಕೆ ಪ್ರೇರಣೆಯಾದ ಕ್ಷಣ ಅಂತ ಅನ್ನೋದ್ಕಿಂತ ಹುಟ್ಟದಾಗಿಂದ ಕನ್ನಡ ಅನ್ನೋದು ನಮ್ ಬ್ಲಡ್ ಅಲ್ಲೇ ಇರುವಂತದ್ದು. ಅದರಲ್ಲೂ ಕಾಲೇಜ್ ದಿನಗಳಲ್ಲಿ ನಾನು ಓದಿದ ಐಚ್ಛಿಕ ಕನ್ನಡ ನನ್ನಲ್ಲಿ ಹಲವು ಬದಲಾವಣೆಗಳನ್ನ ತಗೊಬಂತು. ಅದರಲ್ಲಿ ಮೇನ್ ಸಾಹಿತ್ಯಿಕವಾಗಿ ಆಗಿದ್ದು ಅಂದ್ರೆ ಕುವೆಂಪು ಅವ್ರನ್ನ ತುಂಬಾ ಓದ್ತಾ ಇದ್ದೆ. ಆ ಕಾವ್ಯಮಯವಾದಂತಹ ಕ್ಷಣಗಳನ್ನ ಕಳೆಯೋದಿದೆಯಲ್ಲ, ಅದು ತುಂಬಾ ಮಧುರವಾಗಿರುತ್ತೆ ಅಂತ ನಾನು ಕೇಳಿದೀನಿ. ಅದೇ ರೀತಿ ಕುವೆಂಪು ಅವ್ರನ್ನ ಪ್ರೇರಣೆಯಾಗಿ ತಗೊಳ್ಳೋಷ್ಟು ದೊಡ್ಡವರೇನಲ್ಲ, ಬಟ್ ಅವ್ರನ್ನ ನೋಡಿ ಸಂತೋಷ ಪಡ್ಬೋದು. ಆ ಸಂತೋಷನ ವ್ಯಕ್ತಪಡಿಸೋಕೆ 4 ಸಾಲು ಮುಗೀಚೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ಶುರುವಾಗಿದ್ದು ನನ್ನ ಕವನಯಾನ. ನಿಧಾನವಾಗಿ